all, welcome back to my YouTube channel. ನಾನಿವತ್ತು ನನ್ನ ನ್ಯೂ ಬಾರ್ನ್ ಬೇಬಿಗೆ ಏನೆಲ್ಲ ಐಟಮ್ಸ್ ತೊಗೊಂಡಿದ್ದೆ, ಯಾವುದೆಲ್ಲ ನಂಗೆ ಯೂಸ್ಫುಲ್ ಆಯಿತು, ಯಾವುದೆಲ್ಲ ಯೂಸ್ಫುಲ್ ಆಗಿಲ್ಲ ಅಂತೆಲ್ಲ ತೋರಿಸ್ತೀನಿ. ಸೊ ನ್ಯೂ ಮಾಮ್ಸ್ಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಸಹ when I was pregnant I used to check ಓಕೆ ಯಾವುದೆಲ್ಲ ತೊಗೋಬೇಕು ಯಾವುದೆಲ್ಲ ತೊಗೋಬಾರ್ದು ಅಂತೆಲ್ಲ. ಸೊ ಹಾಗಾಗಿ ಬೇರೆ ಮಾಮ್ಸ್ಗೂ ಯೂಸ್ಫುಲ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತಡ ಮಾಡ್ತೀರಾ, ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬೇಬಿ ಸ್ಲೀಪ್ಗೆ ಯೂಸ್ ಮಾಡೋವಂಥ ಐಟಮ್ಸಿಂದ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ಈ ಐಟಮ್, ಇದು ಬೇಬಿ ಸ್ಲೀಪಿಂಗ್ ಬೆಡ್. ಓಕೆ, ನ್ಯೂ ಬಾರ್ನ್ಸ್ಗೆ ಇದು ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿರುತ್ತೆ, ಸಾಫ್ಟ್ ಆಗಿದೆ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಮಸ್ಕಿಟೋ ನೆಟ್ ಇದೆ. ಸೊ ಈ ಥರ ಜಿಪ್ ಥರ ಓಪನ್ ಮಾಡಿ ಮಗುನ ಅಲ್ಲಿ ಮಲಗಿಸಿ ಮತ್ತೆ ಕ್ಲೋಸ್ ಮಾಡ್ಬೋದು, ಮಸ್ಕಿಟೋಸ್ ಇರಲ್ಲ. ಸೊ ಆ ಬೆಡ್ಡಲ್ಲಿ ಮಲಗಿಸಿರೋದಿನ ಈ ಥರ ನೈಟ್ ನಾನು ಅದರಲ್ಲಿ ಮಲಗಿಸ್ತೀನಿ. ಆ್ಯಂಡ್ ಬೇರೆ ಟೈಮಲ್ಲಿ ಮಾರ್ನಿಂಗ್ ಎಲ್ಲ ಈ ಥರದ್ದೊಂದು ಇದೂ ಅಷ್ಟೇ ಸೆಟ್ ಆಫ್ 5 ಬರುತ್ತೆ. ತುಂಬ ಸಾಫ್ಟ್ ಆಗಿರುತ್ತೆ. ಬೇಬಿನ ಇದ್ರಲ್ಲಿ ಮಲಗಿಸೋಕ್ಕೆ ಅವಳು ಕಂಫರ್ಟಬಲ್ ಆಗಿರ್ತಾಳೆ. ಈ ಥರ ಸೆಟ್ ಆಫ್ 5 ಡಿಫ್ರೆಂಟ್ ಕಲರ್ಸ್ ಆ್ಯಂಡ್ ಡಿಫ್ರೆಂಟ್ ಡಿಸೈನ್ಸಲ್ಲಿದೆ. ಒಂದು ಬಂದು ಎಲಿಫ್ಯಾಂಟು, ಇನ್ನೊಂದು ರ್ಯಾಬಿಟ್, ಆ ಥರ ಎಲ್ಲ ಇದೆ. ಸೊ ಇದೊಂದು ತುಂಬ ಸಾಫ್ಟ್ ಆಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಆ್ಯಂಡ್ ಈ ಥರದ್ರಲ್ಲಿ ಮಲಗಿಸಿದಾಗ ಮಸ್ಕಿಟೋ ನೆಟ್ ಒಂದು ಸಪ್ರೇಟಾಗಿ ಹಾಕ್ತೀನಿ. ಬಿಕಾಸ್ ಮಸ್ಕಿಟೋಸ್ ಇರುವಾಗ ಅಂತೂ ಮಸ್ಕಿಟೋ ನೆಟ್ ಇಸ್ ಮಸ್ಟ್ ಹ್ಯಾವ್. ಸೊ ಇದನ್ನು ನಾನು ಅಮೆಝಾನಲ್ಲೇ ಆರ್ಡರ್ ಮಾಡಿದ್ದು ಮಸ್ಕಿಟೋ ನೆಟ್. ತೋರಿಸ್ತೀನಿ ಇದು ಈ ಥರ. ಸೊ ಹಿಂಗೆ ಓಪನ್ ಮಾಡಿ ಕ್ಲೋಸ್ ಮಾಡೋ ಥರ ಐ ಶೋ ಯು. ಅದಾದಮೇಲೆ ನೆಕ್ಸ್ಟ್ ಬೇಕಾಗಿರೋದು ಬ್ಲ್ಯಾಂಕೆಟ್. ಸೊ ನಾನು 2 ಬ್ಲ್ಯಾಂಕೆಟ್ ಯೂಸ್ ಮಾಡ್ತೀನಿ. ಒಂದು ಸಮ್ಮರ್ ಬ್ಲ್ಯಾಂಕೆಟ್ ಆ್ಯಂಡ್ ಒಂದು ವಿಂಟರ್ ಬ್ಲ್ಯಾಂಕೆಟ್ ಥರ. ಸಮ್ಮರ್ ಬ್ಲ್ಯಾಂಕೆಟ್ ಅಂದರೆ ಈ ಥರ ಫುಲ್ ಮಸ್ಲಿನ್ ಕ್ಲೋತದು. ಇದು ಬೆಚ್ಚಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ದಿಸ್ ಇಸ್ ದಿ ಒನ್. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ವಿಂಟರ್ ಬ್ಲ್ಯಾಂಕೆಟ್ ಥರ ಸ್ವಲ್ಪ ದಪ್ಪ ಆಗಿ ಅದು ಇನ್ನೂ ಬೆಚ್ಚಗಿರುತ್ತೆ, ಇದಕ್ಕಿಂತ ಬೆಚ್ಚಗಿರುತ್ತೆ. ಅದು ಆ್ಯಕ್ಚುಲಿ ಅವಳು ಅದ್ರಲ್ಲಿ ಮಲ್ಕೊಂಡಿದ್ದಾಳೆ. ಸೊ ನಾನಿಲ್ಲಿ ಅದರದ್ದು ಕ್ಲಿಪ್ಪಿಂಗ್ ಹಾಕ್ತೀನಿ. ಆ ಥರದ ಬ್ಲ್ಯಾಂಕೆಟ್ ನಾನು ಯೂಸ್ ಮಾಡೋದು. ಸದ್ಯಕ್ಕೆ ನಾನು ಆ ಬ್ಲ್ಯಾಂಕೆಟ್ ಯೂಸ್ ಮಾಡ್ತಿದ್ದೀನಿ. ತುಂಬ ಚಳಿ ಇರೋ ಟೈಮಲ್ಲಿ ನಾನು ಅದನ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಓಕೆ ಆ ಥರ ಎಲ್ಲ ಇರುವಾಗ ಈ ಬ್ಲ್ಯಾಂಕೆಟ್ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಕ್ಯಾರಿ ಆ್ಯಂಡ್ ಟ್ರಾವೆಲ್ ಮಾಡುವಾಗ ಯೂಸ್ ಮಾಡೋ ಅಂಥ ಐಟಮ್ಸ್ಗೆ. ಮೊದಲನೇದಾಗಿ ಬರೋದೆ ಈ ಕ್ಯಾರಿ ಬ್ಯಾಗ್. ಇದು ಆ್ಯಕ್ಚುಲಿ 1 to 3 monthsವರೆಗೂ ಸೌಂಡ್ ಬರ್ತಿದೆಯಲ್ವಾ ಗೊತ್ತಿಲ್ಲ, ಈಗಂತೂ ಜೋರಾಗಿ ಬರ್ತಾ ಇದೆ. ಓಕೆ, One eternity later. ಓಕೆ, ಸೊ ಇದು ಬಂದ್ಬಿಟ್ಟು ಕ್ಯಾರಿ ಬ್ಯಾಗ್, ದ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನ ನಾನು ಆಲ್ಮೋಸ್ಟ್ ಸೊ ಇದು ಬಂದು ಕ್ಯಾರಿ ಬ್ಯಾಗ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಕ್ಚುಲಿ ತುಂಬ ಯೂಸ್ ಆಗಲ್ಲ. ಅಂದರೆ ನೀವು ಹಾಸ್ಪಿಟಲ್ ಕರ್ಕೊಂಡು ಹೋಗುವಾಗ, ಇಲ್ಲಿ ಕರ್ಕೊಂಡು ಹೋಗುವಾಗ, ಆ್ಯಕ್ಚುಲಿ ಫಸ್ಟ್ 3 monthsವರೆಗೂ ಅಷ್ಟು ಆಚೆ ಎಲ್ಲೂ ಕರ್ಕೊಂಡು ಹೋಗಲ್ಲ. ಈ ಥರ ಫಸ್ಟ್ ಟೈಮ್ ಟೆಂಪಲ್ಗೆ ಕರ್ಕೊಂಡು ಹೋಗುವಾಗ ಅಥವಾ ಹಾಸ್ಪಿಟಲ್ ಚೆಕಪ್ಸ್ ಎಲ್ಲ ಇರುವಾಗ ಇದು ತುಂಬ ಯೂಸ್ ಆಗುತ್ತೆ. ಅಷ್ಟೇ ಅಂತಲ್ಲ, ಯಾರಾದರೂ ಬಂದಾಗ ಈಗ ಮಗು ಹಿಡ್ಕೊಳ್ಳೋಕ್ಕೆ ಭಯ ಪಡೋರೆಲ್ಲ ಆರಾಮಾಗಿ ಇದರಲ್ಲಿ ಸೇಫಾಗಿ ಹಿಡ್ಕೋಬೋದು. ಸೊ ಇದು 3 monthsವರೆಗೂ ತುಂಬ ಯೂಸ್ಫುಲ್ ಆಗುತ್ತೆ. 3 months ಆದಮೇಲೆ ಮಕ್ಕಳು ಇದ್ರಲ್ಲಿ ಅಷ್ಟು ಕೂರಲ್ಲ ಬಿಡಿ. ಸೊ ಇದು ಅಷ್ಟೇ, ಫಸ್ಟ್ 3 months ಅಷ್ಟೇ ಯೂಸ್ಫುಲ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಅದೇ ಥರ ಇದು ಆ್ಯಕ್ಚುಲಿ ಅವಳ ಅತ್ತೆ ಗಿಫ್ಟ್ ಕೊಟ್ಟಿದ್ದು ಇದು. ಸೊ ಹಿಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ಮಕ್ಕಳನ್ನ.
ಭಯ, ಐ ಮೀನ್ ಬೀಳ್ತಾರೆ ಅಂತ ಭಯ ಇರಲ್ಲ, ಈ ಥರ ಎಷ್ಟು ಆರಾಮಾಗಿ ಹಿಡ್ಕೋಬೋದಲ್ಲ. ಸೊ ಇದೂ ಅಷ್ಟೇ ಕ್ಯಾರಿ ಬ್ಯಾಗ್ ಥರನೇ ಮಕ್ಕಳನ್ನ ಕ್ಯಾರಿ ಮಾಡೋಕ್ಕೆ ಇದೊಂದು. ಆ್ಯಂಡ್ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್, ನಾನಂತೂ ಇದನ್ನ ನಿಲ್ಸು ಸ್ವಲ್ಪ ಹೊತ್ತು. ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ನಾನಂತೂ ಇದನ್ನ ತುಂಬ ಯೂಸ್ ಮಾಡ್ತೀನಿ, ಡೈಪರ್ ಬ್ಯಾಗ್. ಇದನ್ನ ಆಚೆ ಮಾತ್ರ ಅಲ್ಲ, ನನ್ನ ಮನೇಲೂ ತುಂಬ ಯೂಸ್ ಮಾಡ್ತೀನಿ. ಅಂದರೆ ನನ್ನ ಪಕ್ಕನೇ ಇಟ್ಕೊಂಡಿರ್ತೀನಿ ನೈಟ್ ಟೈಮ್ಸಲ್ಲೆಲ್ಲ. ವೆರಿ ಈಸಿ ಅಲ್ಲ, ಎಲ್ಲ ಒಂದೇ ಕಡೆ ಇರುತ್ತೆ. ಆ್ಯಂಡ್ ಆಚೆ ಹೋಗುವಾಗೂ ಅಷ್ಟೇ, ಇದನ್ನ ಜಸ್ಟ್ ನಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಹೋದರೆ ಆಯಿತು, ಅಲ್ಲಿ ಇಲ್ಲಿ ಹುಡುಕಬೇಕು ಮತ್ತೆ ಎತ್ತಿಡಬೇಕು ಅಂತ ಏನೂ ಇಲ್ಲ. ಸೊ ಇದರಲ್ಲೇ ಎಲ್ಲ ಇಟ್ಕೊಂಡ್ಬಿಡ್ತೀನಿ. ಸೊ ನೋಡ್ಬೋದು ಇಲ್ಲಿ ಫುಲ್ ಡೈಪರ್ಸ್ ಇಟ್ಟಿದ್ದೀನಿ. ಇದು ಚೇಂಜಿಂಗ್ ಮ್ಯಾಟು. ಆ್ಯಂಡ್ ಅದೇ ಥರ ನಾನು ಇದರಲ್ಲಿ ಒಂದೆರಡು ಯೂಸ್ ಆ್ಯಂಡ್ ಥ್ರೋ ಮ್ಯಾಟ್ಸ್ ಇಟ್ಕೊಂಡಿದ್ದೀನಿ. ಇದೇ ಥರ ಹಾಸ್ಪಿಟಲ್ ಅಲ್ಲಿ ಇಲ್ಲಿ ಎಲ್ಲಾದರೂ ಹೋದಾಗ ಇದನ್ನ ಯೂಸ್ ಮಾಡಿ ಹಾಗೆ ಥ್ರೋ ಮಾಡಿಬಿಡ್ಬೋದಲ್ವಾ. ಸುಮ್ಮನೆ ಇದೆಲ್ಲ ಗಲೀಜಾದರೆ ಅಲ್ಲಿ ಕಷ್ಟ ಆಗುತ್ತಲ್ಲ. ಸೊ ಹಾಗಾಗಿ ಆ್ಯಂಡ್ ದೆನ್ ವೆಟ್ ವೈಪ್ಸ್, ಕಾಟನ್ ವೈಪ್ಸ್, ಇದಿಷ್ಟು ಇದರಲ್ಲೇ ಇಟ್ಕೊಂಡಿರ್ತೀನಿ. ಆ್ಯಕ್ಚುಲಿ ಇಲ್ಲೊಂದು ಟಾಯ್ ಸಹ ಇಟ್ಕೊಂಡಿರ್ತೀನಿ. ಈಗ ಟಾಯ್ ಅಲ್ಲೆಲ್ಲೋ ಕೆಳಗಡೆ ಇದೆ, ಹಾಗಾಗಿ ಈ ಥರ ಇದೆ. ಕ್ಲಿಪ್ಪಿಂಗ್ ನೋಡಿ ಗೊತ್ತಾಗುತ್ತೆ. ಆ್ಯಂಡ್ ಇದ್ರದ್ದೊಂದು ವೀಡಿಯೋನು ನಾನು ರೀಲಲ್ಲಿ ಹಾಕಿದ್ದೀನಿ ಫುಲ್ ಡೀಟೇಲ್ ಆಗಿ. ಲಿಂಕ್ ಕೂಡ ಇನ್ಸ್ಟಾಗ್ರಾಮ್ ರೀಲಲ್ಲಿದೆ, ಯು ಕ್ಯಾನ್ ಚೆಕ್ ಮೈ ಪೇಜ್, ಅದರಲ್ಲಿ ನಿಮಗೆ ಸಿಗುತ್ತೆ. ಹಾಗಿತ್ತು ನಮ್ಮ ಕ್ಯಾರಿ ಆ್ಯಂಡ್ ಟ್ರಾವೆಲ್ ಎಸೆನ್ಷಿಯಲ್ಸ್. ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ ಈಗ. ಬಂದು ಡೈಲಿ ಯೂಸ್ ಐಟಮ್ಸ್. ಸೊ ನಾನು ನನ್ನ ಮಗುಗೆ ಡೈಲಿ ಏನೆಲ್ಲ ಯೂಸ್ ಮಾಡ್ತೀನಿ ಆ ಐಟಮ್ಸ್ ನೋಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ಶವರ್ ಎಸೆನ್ಷಿಯಲ್ಸ್. ನಾನು ನನ್ನ ಬೇಬಿಗೆ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸ್ ಬಂದು ಸಿಬಾಮೆಟ್ ಅವ್ರದ್ದೇ ಯೂಸ್ ಮಾಡ್ತಾ ಇರೋದು. ಬೇಬಿ ಸ್ಕಿನ್ ತುಂಬ ಜೆಂಟಲ್ ಆಗಿರುತ್ತಲ್ಲ, ಸೊ ನನಗೆ ಆ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ಲೈಕ್ ಅವಳಿಗೆ ಚೆನ್ನಾಗಿ ಸೆಟ್ ಆಗಿದೆ. ನಾನು ತುಂಬ ಅದ್ರ ಬಗ್ಗೆ ರಿವ್ಯೂಸ್ ಎಲ್ಲ ನೋಡಿದ್ದೆ. ಸೊ ಹಾಗಾಗಿ ಸರಿ ಅವಳಿಗೆ ನಾನು ಅದೇ ಯೂಸ್ ಮಾಡೋಣ ಅಂತ ಹೇಳಿ ಡೇ 1ಇಂದ ಇಲ್ಲಿವರೆಗೂ ನಾನು ಅದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇರೋದು. ನಾನು ಯಾವುದೂ ಚೇಂಜ್ ಮಾಡಿರ್ತಿಲ್ಲ. ಸೊ ಬನ್ನಿ ಯಾವುದೆಲ್ಲ ಅಂತ ತೋರಿಸ್ತೀನಿ. ಮೊದಲನೇದಾಗಿ ಇದು ಸಿಬಾಮೆಟ್ ಅವ್ರದ್ದು ಜೆಂಟಲ್ ವಾಶ್. ನಾನಿನ್ನೂ ಅವಳಿಗೆ ಸೋಪ್ ಸ್ಟಾರ್ಟ್ ಮಾಡಿಲ್ಲ, ಸದ್ಯಕ್ಕಿನ್ನೂ ಜೆಂಟಲ್ ವಾಶೇ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತೀನಿ ಆಫ್ಟರ್ 1 or 2 months ಐ ವಿಲ್ ಗೋ ವಿತ್ ಸೋಪ್. ನಾನು ಇನ್ನೂ ಸೋಪ್ ಟ್ರೈ ಮಾಡಿಲ್ಲ. ಸೊ ಸದ್ಯಕ್ಕೆ ಇದೆ ಜೆಂಟಲ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ ಬಾಡಿ ವಾಶ್ಗೆ. ಆ್ಯಂಡ್ ಶ್ಯಾಂಪೂಗೆ ಸಿಬಾಮೆಟ್ ಅವ್ರದ್ದೇ ಶ್ಯಾಂಪೂ, ಚಿಕ್ಕ ಬಾಟಲ್ ಯೂಸ್ ಮಾಡ್ತಿದ್ದೀನಿ ಸದ್ಯಕ್ಕೆ. ಆ್ಯಂಡ್ ದೆನ್ ಬಾಡಿ ಲೋಷನ್ ಸಿಬಾಮೆಟ್ ಅವ್ರದ್ದೇ. ಆ್ಯಂಡ್ ದೆನ್ ಇದು ಫೇಸ್ ಕ್ರೀಮು ಎಕ್ಸ್ಟ್ರಾ ಸಾಫ್ಟ್, ಇದು ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಸಿಬಾಮೆಟ್ ಅವ್ರದ್ದೇ ಇದು ಫೇಸ್ಗೆ, ಇದು ಬಾಡಿ ಲೋಷನ್. ಆ್ಯಂಡ್ ಪೌಡರ್ ನಾನು ಅಷ್ಟು ಅವಳಿಗೆ ಯೂಸ್ ಮಾಡಲ್ಲ. ಜಸ್ಟ್ ಕಾಜಲ್ ಇಡ್ತೀವಲ್ಲ, ಕಾಜಲ್ ಇಟ್ಟಾಗ ಕಾಜಲ್ಗೆ ಮಾತ್ರ ಪೌಡರ್ ಹಾಕ್ತೀನಿ. ಸೊ ಅದಕ್ಕಾಗಿ ಹಿಮಾಲಯ ಅವ್ರದ್ದು ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಕಾಜಲ್ ಇಟ್ಟಾಗ ಮಾತ್ರ. ಆ್ಯಂಡ್ ಕಾಜಲ್ ಬಂದುಬಿಟ್ಟು ಬೇಬಿ ಹಗ್ ಅವ್ರದ್ದು ಈ ಥರದೊಂದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಥರ ಒಂದು ಐಬ್ರೋಸ್ ಎಲ್ಲ ಮಾಡೋಕ್ಕೆ ಈ ಥರದ್ದು ಈಸಿ ಆಗುತ್ತಲ್ಲ, ಸೊ ಹಾಗಾಗಿ ಐಬ್ರೋಸ್ಗೆಲ್ಲ ಇದರಲ್ಲಿ ಹಾಕ್ತೀನಿ. ಆ್ಯಂಡ್ ಇದು ನಾರ್ಮಲ್ ಕಾಜಲ್, ಚೆನ್ನಾಗಿದೆ ಇದೆರಡು ಆ್ಯಕ್ಚುಲಿ. ಆ್ಯಂಡ್ ದೆನ್ ಬೇಬಿ ಹಗ್ ಅವ್ರದ್ದೇ ಇಯರ್ಬಡ್ಸ್ ನಾನು ಅವಳಿಗೆ ಹಾಕಲ್ಲ, ಚಿಕ್ಕವಳಲ್ಲ, ಇದು ಜಸ್ಟ್ ಬೊಟ್ಟು ಇಡೋಕ್ಕೆ ರೌಂಡಾಗಿ. ಸೊ ಅದರಲ್ಲಿ ಕಾಜಲಲ್ಲಿ ಹಿಂಗೆ ಮಾಡಿ ಹಿಂಗೆ ಇಡೋಕ್ಕೆ ಅಂತಷ್ಟೇ ನಾನು ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋದು ಇದನ್ನ, ಇಯರ್ಬಡ್ಸ್ನ ಅಷ್ಟೇ. ಇದು ಅವಳ ಬಾತಿಂಗ್ ಎಸೆನ್ಷಿಯಲ್ಸ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಒನ್, ಡೈಪರ್ ರ್ಯಾಶ್ ಕ್ರೀಮ್. ಸೊ ಡೈಪರ್ ಯೂಸ್ ಮಾಡೋಕ್ಕಿಂತ ಮುಂಚೆ ಪ್ರತಿ ಸತಿ ಡೈಪರ್ ಚೇಂಜ್ ಮಾಡುವಾಗ ವಿಲ್ ಹ್ಯಾವ್ ಟು ಅಪ್ಲೈ ದಿ ಡೈಪರ್ ಕ್ರೀಮ್ ಆ್ಯಂಡ್ ಯೂಸ್ ಇಟ್. ಸೊ ಯಾವುದೇ ರೀತಿ ರ್ಯಾಷಸ್ ಆಗಲ್ಲ, ಬೇಬಿಗೂ ಕಂಫರ್ಟಬಲ್ ಆಗಿರುತ್ತೆ. ಸೊ ನಾನು ಯೂಸ್ ಮಾಡ್ತಾ ಇರೋದು ಡರ್ಮಾಡ್ಯೂ ಅವ್ರದ್ದು ಡೈಪರ್ ರ್ಯಾಶ್ ಕ್ರೀಮ್, ಚೆನ್ನಾಗಿದೆ. ಡೈಪರ್ಸ್ ಬಂದುಬಿಟ್ಟು ನಾನು ಪ್ಯಾಂಪರ್ಸ್ ಅವ್ರದ್ದೇ ಡೈಪರ್ ಯೂಸ್ ಮಾಡ್ತಾ ಇರೋದು, ಚೆನ್ನಾಗಿದೆ. ನಾನು ಬೇರೆ ಯಾವುದೂ ಯೂಸ್ ಮಾಡಿಲ್ಲ, ಸೊ ಬೇರೆ ಪ್ರಾಡಕ್ಟ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಡೇ 1ಇಂದ ಡೈಪರ್ದೇ ಪ್ಯಾಂಪರ್ಸ್ದೇ ಡೈಪರ್ಸ್ ಯೂಸ್ ಮಾಡ್ತಾ ಇರೋದು. ಸೊ ಐ ಫೀಲ್ ಇಟ್ಸ್ ಗುಡ್. ಆ್ಯಂಡ್ ಇದರಲ್ಲಿ ಈ ಯೆಲ್ಲೋ ಲೈನ್ ಕಾಣ್ತಿದೆಯಲ್ಲ, ಸೊ ಇಂಡಿಕೇಟರ್ ಥರ, ಲೈಕ್ ಅದು ಫುಲ್ ಆದಾಗ ಬ್ಲೂ ಆಗಿ ಟರ್ನ್ ಆಗುತ್ತೆ. ಸೊ ವಿಲ್ ಗೆಟ್ ಟು ನೋ ವೆನ್ ಅಂತ. ಆ್ಯಂಡ್ ಫುಲ್ ಆಗಿದೆಯೋ ಇಲ್ಲೋ ಎವ್ರಿ 4 hours ಐ ವಿಲ್ ಗೋ ಹೆಡ್ ಆ್ಯಂಡ್ ಚೇಂಜ್ ದಿ ಡೈಪರ್. ಸೊ ಹಾಗಾಗಿ ದಟ್ಸ್ ಗುಡ್.
ನನಗೆ ಪ್ಯಾಂಪರ್ಸ್ ಬಗ್ಗೆ ಅದ್ರದ್ದು ಏನೂ ಕಂಪ್ಲೇಂಟ್ ಇಲ್ಲ. ಇಟ್ಸ್ ವೆರಿ ಗುಡ್. ಯು ಕ್ಯಾನ್ ಟ್ರೈ ಇಟ್ ಔಟ್. ಬಟ್ ನಾನು ಬೇರೆ ಪ್ರಾಡಕ್ಟ್ಸ್ ಟ್ರೈ ಮಾಡಿಲ್ಲ, ಸೊ ಹ್ಯಾವ್ ನೋ ಐಡಿಯಾ ಅಬೌಟ್ ಅದರ್ ಪ್ರಾಡಕ್ಟ್ಸ್. ಆ್ಯಂಡ್ ವೆಟ್ ವೈಪ್ಸ್ ಬಂದುಬಿಟ್ಟು ಮದರ್ಸ್ ವಾಶ್ ಅವ್ರದ್ದು ವೆಟ್ ವೈಪ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಇದೂ ಅಷ್ಟೇ, ನಾನು ಇದೊಂದೇ ಯೂಸ್ ಮಾಡ್ತಿರೋ ಡೇ ಒನ್ನಿಂದ. ಆ್ಯಂಡ್ ಇಟ್ಸ್ ವೆರಿ ಗುಡ್. ವಾಟರ್ ಬೇಸ್ಡ್ ಇದೆ, ಸೊ ಇಟ್ಸ್ ಗುಡ್. ನನಗೆ ಸೆಟ್ ಆಯ್ತಿದು. ಹಾಗಾಗಿ ಈ ಐಟಮ್ಸ್ ಅಷ್ಟೇ ಅಲ್ವಾ, ಏನಾದರೂ ಮಿಸ್ ಮಾಡೋದನ್ನ. ನೇಲ್ ಟ್ರಿಮ್ಮರ್ ತೋರಿಸ್ತೀನಿ ರೀ. ಇದು ಒಳಗೆ ಅತ್ತೆ ಗಿಫ್ಟ್ ಕೊಟ್ಟಿದ್ದು ನೇಲ್ ಟ್ರಿಮ್ಮರ್. ಹಿಂಗೆ ಓಪನ್ ಮಾಡಿದ್ರೆ ಇಲ್ಲಿರುತ್ತೆ. ಸೊ ಯಾ, ಅವಳು ಚಿಕ್ಕವಳಿದ್ದಾಗ ಭಯ ಆಗುತ್ತಲ್ಲ ಚಿಕ್ಕ ಮಕ್ಕಳಿಗೆ ನೇಲ್ ಕಟ್ ಮಾಡೋಕ್ಕೆ. ಸೊ ಆವಾಗ ನಾನು ನೇಲ್ ಕಟ್ಟರ್, ಇದು ನೋಡಿ ಎಷ್ಟು ಕ್ಯೂಟ್ ಇದೆ, ನೇಲ್ ಕಟ್ಟರಲ್ಲಿ ಕಟ್ ಮಾಡ್ತಾ ಇರ್ತಿಲ್ಲ. ತುಂಬ ಡೆಲಿಕೇಟ್ ಇರುತ್ತಲ್ಲ, ಸೊ ಭಯ ಆಗುತ್ತೆ. ಹಾಗಾಗಿ ಆಗ ನಾನು ನೇಲ್ ಕಟ್ಟರ್ ಯೂಸ್ ಮಾಡ್ತಿದ್ದಿಲ್ಲ, ಈ ಥರ ಸಿಸರಲ್ಲಿ ಕಟ್ ಮಾಡ್ತಿದ್ದೆ. ಇಲ್ಲಿ ಕ್ಲಿಪ್ಪಿಂಗ್ ಹಾಕ್ತೇನೆ ನೋಡಿ. ಸೊ ಇದರಲ್ಲಿ ಇಟ್ ವಿಲ್ ಬಿ ಈಸಿ. ಆ್ಯಂಡ್ ಈಗ ನೇಲ್ ಕಟ್ಟರಲ್ಲಿ ಕಟ್ ಮಾಡ್ತೀನಿ. ಇದೊಂದು ಪ್ಲಕ್ಕರ್ ಒಂದು ಎಲ್ಲ ಇದರಲ್ಲಿರುತ್ತೆ. ಈ ಟ್ರಿಮ್ಮರ್ ಥರ ಬರುತ್ತಲ್ಲ, ನನಗೆ ಅದು ಅಷ್ಟಿಷ್ಟ ಆಗಿಲ್ಲ. ಐ ಡೋಂಟ್ ನೋ, ನಾನು ಅದು ತೊಗೊಂಡೂ ಇಲ್ಲ, ನಂಗೆ ಅದು ಅಷ್ಟು ಇಷ್ಟ ಆಗಿಲ್ಲ. ಈ ಥರದ್ದೇ ನನಗೆ ಇಷ್ಟ ಆಗೋದು. ಸಿಸರಲ್ಲೆಲ್ಲ ಆರಾಮಾಗಿ ಕಟ್ ಮಾಡ್ಬೋದು ಬೇಬಿ ನೇಲ್ಸ್ ಎಲ್ಲ. ಆ್ಯಂಡ್ ಎಷ್ಟು ಕ್ಯೂಟ್ ಆಗಿದೆಲ್ಲ ಇದು. ಹೀಗೆ ಆರ್ ಫಾರ್ ರ್ಯಾಬಿಟ್ ಅವ್ರದ್ದು. ಆ್ಯಂಡ್ ಇದು ಬಂದು ಮೋಸ್ಟ್ ಯೂಸ್ಫುಲ್ ಐಟಮ್. ಇದು ಬಂದು ಬೇಬಿ ಫೀಡಿಂಗ್ ಪಿಲ್ಲೋ. ತುಂಬ ಯೂಸ್ಫುಲ್ ಆಗಿರುತ್ತೆ ಇದು. ಜಾಸ್ತಿ ಬಗ್ಬೇಕು ಅನ್ನೋರಲ್ಲ, ಬ್ಯಾಕ್ ಪೇಯ್ನ್ ಆಗಲ್ಲ. ಜಸ್ಟ್ ಈ ಥರ ಇಟ್ಕೊಂಡು ಫೀಡಿಂಗ್ ಮಾಡೋಕ್ಕೆ ಕಂಫರ್ಟಬಲ್ ಪೊಸಿಷನ್. ಸೊ ಇದಂತೂ ಮಸ್ಟ್ ಹ್ಯಾವ್ ಪ್ರಾಡಕ್ಟ್. 10 ಇದು ಟ್ರೈ ಮಾಡಿ, ಇಲ್ಲಾಂದರೆ ಅಷ್ಟು ಕಂಫರ್ಟ್ ಅನಿಸಲ್ಲ ನನಗಿದಿಲ್ಲ ಅಂದರೆ. ಸೊ ಯಾ, ಇಷ್ಟೇ ಡೈಲಿ ಯೂಸ್ ಐಟಮ್ಸು. ಹಾಂ, ಅಷ್ಟೇ. Next, baby comfort and play. What? Okay. ನೆಕ್ಸ್ಟ್ ಬೇಬಿ ಕಂಫರ್ಟ್ ಆ್ಯಂಡ್ ಪ್ಲೇ ಐಟಮ್ಸ್ ತೋರಿಸ್ತೀನಿ. ಪ್ಲೇ ಐಟಮ್ಸಲ್ಲಿ ನಾನು ಟಾಯ್ಸ್ ಎಲ್ಲ ಅಷ್ಟು ತೋರಿಸ್ತಾ ಇಲ್ಲ. ಟಾಯ್ಸ್ ಏನು ಜಸ್ಟ್ 2-3 ಚಿಕ್ಕದು ಸೌಂಡ್ ಬರೋಂಥ ಟಾಯ್ಸ್ ಇದೆ. ಸೊ ನಾನು ಟಾಯ್ಸ್ನ ತೋರಿಸ್ತಿಲ್ಲ, ಬೇರೆ ನಾನು ಏನು ಯೂಸ್ ಮಾಡ್ತೀನಿ ಅಂತ. ಕಂಫರ್ಟ್ಗೆ ಈ ಜೋಕಾಲಿನ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಸಹ ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಕಲರ್ಸ್ ಆ್ಯಂಡ್ ಡಿಸೈನ್ಸಲ್ಲಿ ಬರುತ್ತೆ. ನಾನು ಈ ಗ್ರೇ ಕಲರಲ್ಲಿ ತೊಗೊಂಡೆ. ಆ್ಯಂಡ್ ಇದು ಮೇಲೆ ನೋಡಿ ಡಿಟ್ಯಾಚಬಲ್ ಥರ. ಸೊ ನಾನು ಇದನ್ನ ತೊಗೊಂಡು ರೂಮಲ್ಲಿ ಮಲಗುವಾಗ ರೂಮಲ್ಲಿ ತೊಗೊಂಡು ಹೋಗಿ ಹಾಕಿರ್ತೀನಿ, ಇಲ್ಲಿ ಕೆಳಗಡೆ ಇರುವಾಗ ಕೆಳಗಡೆಗೆ ಹಾಕಿರ್ತೀನಿ, ಆ ಥರ ಯೂಸ್ ಮಾಡ್ತೀನಿ. ಸೊ ಇದೊಂದು ತುಂಬ ಚೆನ್ನಾಗಿದೆ. ಕ್ರ್ಯಾಡಲ್ ಸಹ ಇದೆ, ಬಟ್ ಜೋಕಾಲಿ ಬಂದಮೇಲೆ ಜಾಸ್ತಿ ಕ್ರ್ಯಾಡಲ್ಗಿಂತ ಜೋಕಾಲಿಯಲ್ಲೇ ಮಲಗ್ತಲ್ಲ, ತುಂಬ ಕಂಫರ್ಟ್ ಇರೋದ್ರಿಂದ. ಆ್ಯಂಡ್ ಇದು ಬಂದುಬಿಟ್ಟು ಪ್ಲೇ ಮ್ಯಾಟ್. ಇದು ಆ್ಯಕ್ಚುಲಿ ದೊಡ್ಡದು, ನಾನು ವೀಡಿಯೋದಲ್ಲಿ ಫುಲ್ ಓಪನ್ ಮಾಡಿ ತೋರ್ಸೋಕ್ಕಾಗಿಲ್ಲ. ಇಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ, ಈ ಥರ ಬರುತ್ತೆ. ಇದನ್ನು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಬೇಬಿ ಪ್ಲೇ ಟೈಮ್, ಟಮಿ ಟೈಮ್ಗೆಲ್ಲ ಕೆಳಗಡೆ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ವಲ್ಪ ದೊಡ್ಡವಳಾದಮೇಲೆ ಆಟ ಆಡೋಕ್ಕೂ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಅಮೆಝಾನಲ್ಲೇ ಪರ್ಚೇಸ್ ಮಾಡಿದ್ದು. ಇದನ್ನು ಸಹ ಈ ಥರ 2 ಇದರಲ್ಲಿ ಬರುತ್ತೆ. ಒಂದು ಸೈಡ್ ಬಂದುಬಿಟ್ಟು ಫಾರೆಸ್ಟ್, ಇನ್ನೊಂದು ಸೈಡ್ ಬಂದುಬಿಟ್ಟು ಸಿಟಿ. ಸೊ 2 ಸೈಡ್ಸ್ ಯೂಸ್ ಮಾಡ್ಕೊಬೋದು. ಆ್ಯಂಡ್ ಇದು ಬಂದುಬಿಟ್ಟು ಜಿಮ್ ಮ್ಯಾಟ್. ಇದನ್ನ ನಾನು ಟಮಿ ಟೈಮ್ಗೂ ಯೂಸ್ ಮಾಡ್ತೀನಿ. ಟಮಿ ಟೈಮ್ಗೆ ನಾನು ಫೀಡಿಂಗ್ ಪಿಲ್ಲೋ ಅಲ್ಲಿ ಸಹ ಟಮಿ ಟೈಮ್ಗೆ ಅವಳನ್ನ ಹಾಕ್ತೀನಿ. ಹಾಗೆ ಇದರಲ್ಲೂ ಟಮಿ ಟೈಮ್ ಆ್ಯಂಡ್ ಹಾಗೆ ನಾರ್ಮಲಿ ಹಾಗೆ ಮಲಗಿಸ್ತೀನಿ. ಬಿಕಾಸ್ ಇಲ್ಲಿ ಟಾಯ್ಸ್ ಎಲ್ಲ ಇದೆಲ್ಲ, ಅದನ್ನೆಲ್ಲ ನೋಡ್ತಾ ಇರ್ತಾಳೆ, ಹಿಡಿಯೋಕ್ಕೆ ಟ್ರೈ ಮಾಡ್ತಾಳೆ. ಆ್ಯಂಡ್ ಕಾಲ ಹತ್ರ ಬಟನ್ಸ್ ನೋಡ್ತಿದ್ದೀರಲ್ಲ, ಅಲ್ಲಿ ಅವಳು ಏನಾದರೂ ಕಿಕ್ ಮಾಡಿದಾಗ ಸೌಂಡ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಇದು ಬಂದು ಕಂಫರ್ಟ್ ಆ್ಯಂಡ್ ಪ್ಲೇಗೆ ಯೂಸ್ ಮಾಡೋವಂಥ ಐಟಮ್ಸು. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಯೂಸ್ಫುಲ್ ಐಟಮೇ. ನನಗೆ ತುಂಬ ಯೂಸ್ಫುಲ್ ಅನಿಸ್ತು, ನಿಮಗೆ ಹೆಂಗೆ ಅನಿಸುತ್ತೆ ಗೊತ್ತಿಲ್ಲ. ಸೊ ಫಸ್ಟ್ ಒನ್ ಬಂದುಬಿಟ್ಟು ಕ್ಲಿಪ್ ಹ್ಯಾಂಗರ್. ನನ್ನ ಫ್ರೆಂಡ್ ಬಂದ್ಲು ಅನಿಸುತ್ತೆ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಸಾರಿ. One eternity later. ಸೊ ಇದು ಬಂದುಬಿಟ್ಟು ಕ್ಲಿಪ್ ಹ್ಯಾಂಗರ್. ಬೇಬಿ ಐಟಮ್ಸ್, ಬೇಬಿ ಕ್ಲಾತ್ಸ್ ಎಲ್ಲ ಚಿಕ್ಕದಿರುತ್ತಲ್ಲ, ಸೊ ಜಸ್ಟ್ ಇಲ್ಲಿ ಹಾಕಿ ಹ್ಯಾಂಗ್ ಮಾಡಿದ್ರೆ ಲೈಕ್ ಸಾಕ್ಸ್, ಮಿಟನ್ಸ್ ಎಲ್ಲ ಈ ಥರ ಹಾಕೋಕ್ಕೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಹಾಗಾಗಿ ಇದೊಂದು. ಆ್ಯಂಡ್ ದೆನ್ ಇದು
ಇದೇನಿಲ್ಲ ಲೈಕ್ ಬೇಬಿ ಇದು ಯೂಸ್ ಮಾಡಿರೋ ಬಟ್ಟೆಗಳೆಲ್ಲ ನಮ್ಗಳ ಜೊತೆ ಬಟ್ಟೆಗಳೆಲ್ಲ ಹಾಕಿಡೋಕ್ಕಿಂತ ಈ ಥರ ಬ್ಯಾಗಲ್ಲಿ ಹಾಕಿಟ್ಟಿರ್ತೀನಿ. ಬೇಬಿ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಲ್ವಲ್ಲ, ಸೊ ಹ್ಯಾಂಡ್ ವಾಶ್ ಅದೆಲ್ಲ, ಸೊ ಇದರಲ್ಲಿ ಹಾಕಿಟ್ರೆ ಇದರಲ್ಲಿರೋ ಐಟಮ್ಸ್ ಎಲ್ಲ ಬೇಬಿದು ಅನ್ನೋ ಥರ ಹ್ಯಾಂಡ್ ವಾಶ್ ಇರೋ ಐಟಮ್ಸ್ ಅಂತ. ಸೊ ಹಾಗಾಗಿ ಬೇಬಿಗೆ ಅದನ್ನ ನಾನು ತೊಗೊಂಡಿರೋದು. ಆ್ಯಂಡ್ ಒನ್ ಇಂಪಾರ್ಟೆಂಟ್ ಟಿಪ್ ಏನು ಅಂದರೆ ಲೈಕ್ ಜಾಸ್ತಿ ಐಟಮ್ಸ್ ತೊಗೊಳಕ್ಕೆ ಹೋಗಬೇಡಿ. ನಿಜವಾಗ್ಲೂ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಓಕೆ ಏನು ಬೇಕು ಏನು ಬೇಡ ಏನು ತೊಗೋಬೇಕು ಅಂತೆಲ್ಲ. ನನಗೂ ಅಷ್ಟೇ. ಆ್ಯಂಡ್ ನಾನಂತೂ ಅವಳಿಗೆ ಒಂದು ಬಟ್ಟೆ ತೊಗೊಂಡಿಲ್ಲ. ಅವಳ ಅತ್ತೆಗರು ಅವ್ರ ಚಿಕ್ಕೀಸು ಅವ್ರಿಗೆಲ್ಲ ಬಟ್ಟೆ ಕೊಡಿಸಿದ್ದಾರೆ. ಆ್ಯಂಡ್ ಬರ್ತಾ ಇರ್ತಾರಲ್ಲ ನೋಡೋಕ್ಕೆ, ಸೊ ಅವರೆಲ್ಲ ತರ್ತಾ ಇರ್ತಾರೆ. ಸೊ ಹಾಗಾಗಿ ಇದುವರೆಗೂ ನಾನು ಅವಳಿಗೊಂದು ಬಟ್ಟೆ ತೆಗೆದಿಲ್ಲ. ಆ್ಯಂಡ್ ಚಿಕ್ಕ ಮಕ್ಕಳಿಗೆ ಅಷ್ಟು ಬಟ್ಟೆ ಯೂಸ್ ಆಗಲ್ಲ, ಬೇಗ ಬೆಳೀತಾರಲ್ಲ ಈಗ, ಸೊ ಹಾಗಾಗಿ ಅಷ್ಟು ಬಟ್ಟೆ ಯೂಸ್ ಆಗಲ್ಲ. ಜಾಸ್ತಿ ಬಟ್ಟೆಲೆಲ್ಲ ಇನ್ವೆಸ್ಟ್ ಮಾಡಬೇಡಿ. ಆ್ಯಂಡ್ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಏನೇನು ಬೇಕು ಏನೇನು ಬೇಡ ಅಂತೆಲ್ಲ ನೋಡಿಕೊಂಡು ಯು ಕ್ಯಾನ್ ಬೈ. ಸೊ ಇದೆಲ್ಲ ನಾನು ತೊಗೊಂಡಿರೋಂಥ ಐಟಮ್ಸ್ ಆಗಿತ್ತು, ನನ್ನ ಮಗಳಿಗೆ ಯೂಸ್ ಮಾಡೋಂಥ ಪ್ರಾಡಕ್ಟ್ಸ್ ಆಗಿತ್ತು. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲ ಏನು ಹೇಳ್ತಿದ್ದೆ ಅಂತ ಮರ್ತೋದೆ. ಆ್ಯಂಡ್ ಒನ್ ಬಂದೆ